ಡಿಸ್ಕಷನ್ ಮಾಡಿದ್ವಿ ಆಯತ ರೆಕ್ಟಾಂಗ್ಯುಲರ್ ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ನೆಕ್ಸ್ಟ್ ಸ್ಕ್ವೇರ್. ಸೊ ಎಲ್ಲ ಏನಂತಂದ ಹೇಳಿದ್ರೆ ಸೈಡ್ ಗಳು ಬಾಹುಗಳು ಸೇಮ್ ಇರ್ತಾವ ಲೆಂತ್. ಸೊ ಇವಾಗ ಏನಂತಂದ ಹೇಳಿದ್ರೆ ಸೊ ಪ್ಯಾರಲೋಗ್ರಾಮ್ ಅಂತಂದ ಹೇಳ್ತೀವಿ. ಪ್ಯಾರಲೋಗ್ರಾಮ್ ಸೊ ಇದೇನಂತಂದ ಹೇಳಿದ್ರೆ ಜಸ್ಟ್ ಏನಂತಂದ ಹೇಳಿದ್ರೆ ಟಿಲ್ಟ್ ಆಗಿರ್ತೈತಿ. ಏನಾಗಿರುತ್ತೆ ಅಂತಂದ ಹೇಳಿದ್ರೆ ಟಿಲ್ಟ್ ಆಗಿರುತ್ತೆ. ಈ ಫಾರ್ ಎಕ್ಸಾಂಪಲ್ ಏನಂತಂದ ಹೇಳಿದ್ರೆ ಸೊ ಇವಾಗ ಒಂದೇ ಇದು ಸ್ಕ್ವೇರ್. ಈ ಸ್ಕ್ವೇರ್ ಅನ್ನ ಏನಂತಂದ ಹೇಳಿದ್ರೆ ಸ್ವಲ್ಪ ಟಿಲ್ಟ್ ಆಗಿಬಿಡ್ತು ಅಂತ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಯಾರಲೋಗ್ರಾಮ್ ಅಂತ ಕರಿತೀವಿ. ಸೊ ಇದ್ರದ್ ಲೆಂತ್ ಸೊ ಇವೆರಡು ಏನಂತ ಹೇಳಿದ್ರೆ ಲೆಂತ್ ಅಂತ ಕರಿತೀವಿ. ಇವೆರಡು ಸೇಮ್ ಇರ್ತಾವ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಬ್ರೆಡ್ ಅಂತ ಕರಿತೀವಿ. ಇವೆರಡು ಸೇಮ್ ಇರ್ತಾವ. ಈ ಆಂಗಲ್ ಸೇಮ್ ಇರುತ್ತ. ಅದಾದ ನಂತರ ಈ ಆಂಗಲ್ ಸೇಮ್ ಇರುತ್ತ. ಸೊ ಇದನ್ನ ಏನಂತ ಹೇಳಿದ್ರೆ ಪ್ಯಾರಲೋಗ್ರಾಮ್ ಅಂತ ಕರಿತೀವಿ. ಸೊ ಇದ್ರದ್ದು ಪೆರಿಮೀಟರ್ ಅಂತ ಹೇಳಿದ್ರೆ ಸೊ ಸೇಮ್. ಸೊ ಎಲ್ಲಾ ಸೈಡ್ಸ್ ಗಳನ್ನ ನಾವು ಕೂಡಿಸ್ಬೇಕು. ಪೆರಿಮೀಟರ್ ಈಕ್ವಲ್ ಟು ಏನಂತ ಹೇಳಿದ್ರೆ ಎಲ್ಲಾ ಸೈಡ್ಸ್ ಗಳನ್ನ ಕೂಡಿಸ್ಬೇಕು. ಎಲ್ ಪ್ಲಸ್ ಬಿ. ಇದು ಎಲ್ ಉದ್ದ, ಇದು ಬ್ರೆಡ್. ಅದಾದ ನಂತರ ಇದು ಉದ್ದ ಬರೀರಿ, ಪ್ಲಸ್ ಮಾಡ್ರಿ. ಆಮೇಲೆ ಇದನ್ನ ಬ್ರೆಡ್ ತನ ಏನ್ ಮಾಡ್ರಿ ಅಂತ ಹೇಳಿದ್ರೆ ಕೂಡಿಸ್ರಿ. ಉದ್ದ ಅಗಲ, ಉದ್ದ ಅಗಲ. ಸೊ 4 ಸೈಡ್ ಆಯ್ತು. ಸೊ ಇಲ್ಲಿ ನೋಡ್ರಿ ನಾವ್ ಏನಂತ ಬರಿತೀವಿ 2L ಪ್ಲಸ್ ಬಿ ಅಂತ ಬರಿತೀವಿ. ಅರ್ಥ ಆಯ್ತಾ? ಆಯ್ತು ಸೇಮೇ ಇದೇ ತರ ಬರುತ್ತೆ. ಪೆರಿಮೀಟರ್ ಸೇಮ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಸೊ ಏರಿಯಾ ಏನ್ ಬರುತ್ತೆ ಸೊ ಲೆಂತ್ ಇಂಟು ಬ್ರೆಡ್ ಅಂತ ಹೇಳ್ತೀವಿ. ಉದ್ದ ಇಂಟು ಅಗಲ ಅಂತ ಹೇಳ್ತೀವಿ. ಉದ್ದ ಇಂಟು ಅಗಲ ಅಥವಾ ಸೊ ಬ್ರೆಡ್ ಇಂಟು ಹೈಟ್ ಅಂತ ಹೇಳ್ತೀವಿ. ಎಲ್ರಿಗೂ ಅರ್ಥ ಆಯ್ತಾ ಇಷ್ಟು? ಸೇಮ್ ಏನಂತ ಹೇಳಿದ್ರೆ ಇಲ್ಲಿ ಜಸ್ಟ್ ಒಂದ್ ಸ್ವಲ್ಪ ಚೇಂಜಸ್ ಆಗತ್ತಷ್ಟೇ. ಸೊ ಅದನ್ನ ಸ್ವಲ್ಪ ಟಿಲ್ಟ್ ಆಗಿರುತ್ತೆ. ಬಟ್ ಅದ್ರ ಎಲ್ಲಾನು ಸೇಮ್. ಪ್ರಾಬ್ಲಮ್ಸ್ ಗಳೆಲ್ಲ ಏನಂತ ಹೇಳಿದ್ರೆ ಸೇಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ ಫೈಂಡ್ ದ ಪೆರಿಮೀಟರ್ ಆಫ್ ಫಾರ್ ಪ್ಯಾರಲೋಗ್ರಾಮ್. ಇವಾಗ ಏನಂತ ಹೇಳಿದ್ರೆ ಈ ತರ ಒಂದ್ ಏನಂತಂದ್ರೆ ಪ್ಯಾರಲೋಗ್ರಾಮ್ ಐತೆ. ಸೊ ಇದ್ರದ್ ನಾವ್ ಏನ್ ಕಂಡು ಹಿಡಿಬೇಕಂದ್ರೆ ಪೆರಿಮೀಟರ್ ಕಂಡು ಹಿಡಿಬೇಕು. ಇದ್ರ ಬೇಸ್ ಎಷ್ಟಿದೆ? ಬೇಸ್ ಅಂತ ಹೇಳಿದ್ರೆ ಕೆಳಗಡೆದು ಬೇಸ್ ಎಷ್ಟಿದೆ? ಬಿ ಈಕ್ವಲ್ ಟು 5 ಸೆಂಟಿಮೀಟರ್. ಅದಾದ ನಂತರ ನೆಕ್ಸ್ಟ್ ಸೊ ಲೆಂತ್ ಎಷ್ಟಿದೆ ಈ ಕಡೆ ಅಂತ ಅನ್ಕೊಳ್ರಿ. ಲೆಂತ್ ಈಕ್ವಲ್ ಟು ಎಷ್ಟಿದೆ? 6 ಸೆಂಟಿಮೀಟರ್ ಇದೆ. ಸೊ ಬೇಸು ಆಮೇಲೆ ಲೆಂತ್ ಆಯ್ತು. ಸೊ ಇವಾಗ ಇಲ್ಲ ಅಂತಂದ ಹೇಳಿದ್ರೆ ನೀವು ಈ ತರನು ಬರ್ಕೋಬಹುದು. ಸರ್ ಇಲ್ಲ ಸರ್ ನೀವ್ ಹೆಂಗ್ ಹೇಳಿದಿರಲ್ಲ ನಾವು ಅದೇ ತರ ಬರ್ಕೊಂತೀವಿ ಸರ್. ಎಲ್ ಈಕ್ವಲ್ ಟು 6 ಸೆಂಟಿಮೀಟರ್ ಸರ್, ಬಿ ಈಕ್ವಲ್ ಟು 5 ಸೆಂಟಿಮೀಟರ್. ಯಾವ ತರ ಬರ್ಕೊಂಡ್ರು ನಡೆಯುತ್ತೆ. ಸೊ ಇವಾಗ ನಾವ್ ಏನ್ ಕಂಡಿಡ್ಬೇಕು? ಪೆರಿಮೀಟರ್ ಕಂಡಿಡ್ಬೇಕು. ಸೊ ಇದ್ರದ್ ಲೆಂತ್ ಎಷ್ಟಾಗತ್ತೆ ನೋಡ್ರಿ? 6 ಆಗತ್ತೆ. ಇದ್ರದ್ದು ಎಷ್ಟಾಗತ್ತೆ? 5 ಆಗತ್ತ. ನಾವ್ ಎಲ್ಲವನ್ನ ಕೂಡಿಸ್ಬೇಕು ಈಗ ಪೆರಿಮೀಟರ್ಗೆ. 6 ಪ್ಲಸ್ 5 ಪ್ಲಸ್ 6 ಪ್ಲಸ್ 5. ಸೊ ಇದನ್ನ ಮಾಡಿದಾಗ ನಮ್ಗೆ ಏನ್ ಆನ್ಸರ್ ಬರುತ್ತೆ ನೋಡ್ರಿ? 6 ಪ್ಲಸ್ 5 11 ಪ್ಲಸ್ 6 17 ಪ್ಲಸ್ 5 22 ಅಂತ ಹೇಳ್ತೀವಿ. 22 ಸೆಂಟಿಮೀಟರ್ ಏನಾಗತ್ತೆ ಅಂದ್ರೆ ಇದ್ರದ್ದು ಪೆರಿಮೀಟರ್ ಆಗತ್ತ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ನಾವು ಪೆರಿಮೀಟರ್ ನ ಕಂಡುಹಿಡ್ತೀವಿ. ಅದಾದ ನಂತರ ಏರಿಯಾ ಕಂಡುಹಿಡಿಯೋದು ಏನಂತ ಹೇಳಿದ್ವಿ? ಬಿ ಇಂಟು ಎಚ್ ಅಂತ ಹೇಳಿದ್ವಿ. ಇದು ಬೇಸು ಬಿ ಅಂತ ಹೇಳ್ತೀವಿ. ಎಚ್ ಅಂತ ಹೇಳಿದ್ರೆ ಲೆಂತ್. ಸೊ ಇದನ್ನ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಕಂಡುಹಿಡಿಬೇಕು. ಕಂಡುಹಿಡಿದ್ರಿ ನೋಡೋಣ. ಎಸ್ ಇದು ಬರುತ್ತಾ ಕಂಡುಹಿಡಿಯಕ್ಕೆ? ಸೊ ಇಲ್ಲಿ ಬ್ರೆಡ್ತ್ ಇದೆ. ಸೊ ಓಕೆ ಬೇಸ್ ಆಯ್ತು. ಬ್ರೆಡ್ತ್ ಇದೆ 5 ಸೆಂಟಿಮೀಟರ್. ಹೈಟ್ ಕೊಟ್ಟಿದಾನ? ಇಲ್ಲಿ ಇದ್ರದ್ ಲೆಂತ್ ಕೊಟ್ಟಿದಾನ, ಬಟ್ ಆದ್ರೆ ಹೈಟ್ ಕೊಟ್ಟಿಲ್ಲ. ಸೊ ಇದನ್ನ ಕಂಡುಹಿಡಿಯಕ್ ಬರಂಗಿಲ್ಲ. ಸರ್ ಹೆಂಗ್ರಿ ಇವಾಗ್ರೆ ಹೇಳಿದ್ರಿ ಆರಾಮಾಗಿರಿ. ಬ್ರೆಡ್ತ್ ಇಂಟು ಹೈಟ್ ಮಾಡಿದ್ರೆ ನಮ್ಗೆ ಏನಂತ ಹೇಳಿದ್ರೆ ಹೈಟ್ ಬರುತ್ತಿದ್ದು ಏರಿಯಾ ಬರುತ್ತೆ ಅಂತಂದ್ ಹೇಳಿದ್ರಿ. ಸೊ ಇಲ್ಲಿ ನೋಡ್ರಿ ಅರ್ಥ ಮಾಡ್ಕೊಳ್ರಿ. ಸೊ ನಾನ್ ನಿಮ್ಗೆ ಟಿಲ್ಟ್ ಆಗಿದೆ ಅಂತಂದ್ ಹೇಳಿದೆ. ಟಿಲ್ಟ್ ಆಗಿದ ತಕ್ಷಣ ಏನಾಗುತ್ತೆ? ಒಂದು ಆಂಗಲ್ ಅಲ್ಲಿ ಟಿಲ್ಟ್ ಆಗಿರುತ್ತೆ. ಸೊ ಇದು ರೆಕ್ಟಾಂಗಲ್ ಯಾವ ತರ ಇದೆ? ಸೊ ಈ ರೀತಿಯಾಗಿದೆ. ಏನಾಗುತ್ತೆ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಇದು ಸೈನ್ 90 ಅಂತಂದ್ ಹೇಳ್ತೀವಿ. 90 ಡಿಗ್ರಿ. ಸೈನ್ 90 ಡಿಗ್ರಿ ಈಕ್ವಲ್ ಟು ಏನಾಗುತ್ತೆ ಅಂತಂದ್ ಹೇಳಿದ್ರೆ ಸೊ ಒಂದ್ ವ್ಯಾಲ್ಯೂ ಆಗುತ್ತಾ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ ಏರಿಯಾ ಈಕ್ವಲ್ ಟು ಏನಂತ ಬರಿತೀವಿ ಅಂತಂದ್ ಹೇಳಿದ್ರೆ ಸೊ ಎಲ್ ಇಂಟು ಬಿ ಇಂಟು ಸೈನ್ 90 ಅಂತಂದ್ ಬರಿತೀವಿ. ಸೈನ್ 90 ಡಿಗ್ರಿ ಅಂತಂದ್ ಹೇಳಿದ್ರೆ ಒಂದು ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಸೈನ್ 90 ಒಂದೇ ಇರುತ್ತೆ. ಆಂಗಲ್ ಯಾವಾಗ್ಲೂ 90 ಡಿಗ್ರಿ ಇರೋದ್ರಿಂದ ಅಂತಂದ್ ಹೇಳಿದ್ರೆ ನಾವು ಏನ್ ಬರಿತೀವಿ? ಎ ಈಕ್ವಲ್ ಟು ಎಲ್ ಇಂಟು ಬಿ ಅಂತಂದ್ ಬರಿತೀವಿ. ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ವಿ. ಸೊ ಅದಾದ ನಂತರ ಸ್ಕ್ವೇರ್ ಅಂತ ಬಂದಾಗ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ 90 ಡಿಗ್ರಿನೇ ಇರುತ್ತೆ ಆಂಗಲ್. ಸೊ ಎಲ್ಲದರ ನಡುವೆ ಎಲ್ಲಾ ಬಾಹುಗಳ ನಡುವೆ 90 ಡಿಗ್ರಿ ಇರುತ್ತೆ. ಇಲ್ಲಿ ಕೂಡ ಏನಂತ ಹೇಳಿದ್ರೆ ಏರಿಯಾ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಸೈನ್ 90 ಡಿಗ್ರಿ ಅಂತ ಬರೀತೀವಿ. ಇಲ್ಲಿ ಕೂಡ ವ್ಯಾಲ್ಯೂ ಎಷ್ಟು? ಒಂದು ಚೇಂಜ್ ಆಗಂಗಿಲ್ಲ ಅದು. ಸೊ ಬಟ್ ಆದ್ರ ಪ್ಯಾರಲೋಗ್ರಾಮ್ ಅಲ್ಲಿ ಏನಾಗುತ್ತೆ ನೋಡ್ರಿ. ಸೊ ಇದಿರ್ಲ ಹಂಗೆ. ಓಕೆ ಪ್ಯಾರಲೋಗ್ರಾಮ್ ದಲ್ಲಿ ಏನಾಗುತ್ತೆ? ಟಿಲ್ಟ್ ಆಗಿರುತ್ತೆ ಈ ತರ. ಎಷ್ಟು ಡಿಗ್ರಿಯಲ್ಲಿ ಟಿಲ್ಟ್ ಆಗಿರುತ್ತೆ ನಮ್ಗೆ ಗೊತ್ತಿರಂಗಿಲ್ಲ. ತೀಟಾ ಎಷ್ಟು ಡಿಗ್ರಿಯಲ್ಲಿ ಟಿಲ್ಟ್ ಆಗಿರುತ್ತೆ ಗೊತ್ತಿಲ್ಲ. ಅವಾಗ ನಾವು ಇಲ್ಲಿ ಏರಿಯಾ ಏನಂತ ಬರಿತೀವಿ ಅಂದ್ರೆ ಎಲ್ ಇಂಟು ಬಿ ಇಂಟು ಸೈನ್ ತೀಟಾ ಅಂತ ಬರಿತೀವಿ. ಯಾವಾಗ? ಸೊ ಎರಡು ಸೈಡ್ ಗಳನ್ನ ಕೊಟ್ಟಾಗ. ಸೊ ಇಲ್ಲಿ ಏನ್ ಕೊಟ್ಟಿದಾರ? ಬೇಸು 5 ಕೊಟ್ಟಿದಾನ. ಲೆಂತ್ ಎಷ್ಟು ಕೊಟ್ಟಿದಾನ? 6 ಸೆಂಟಿಮೀಟರ್ ಕೊಟ್ಟಿದಾನ. ಬಟ್ ನಮ್ಗೆ ತೀಟಾ ಕೊಟ್ಟಿಲ್ಲ. ಸೊ ಅವಾಗ ನಾವು ತೀಟಾ ಎಲ್ಲ ಕಂಡು ಹಿಡ್ಕೋಬೇಕು. ಈ ತರ ನಮ್ ಕ್ವಶನ್ಸ್ ಗಳನ್ನ ಕೇಳಂಗಿಲ್ಲ. ತೀಟಾನು ಕೊಟ್ಟಿರ್ತಾನೆ ಈ ತರ ಕೊಟ್ಟಾಗ. ಸೊ ಅವಾಗ ಏರಿಯಾವನ್ನ ಕಂಡುಹಿಡಿ ಅಂತ ಹೇಳ್ತಾನೆ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಅದನ್ನ ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ ಬರ್ತಾ ಅದನ್ನ ನಾನು ಹೇಳ್ತೀನಿ. ಸೊ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದ್ ಏನ್ ಮಾಡ್ತಾ ಅಂತ ಹೇಳಿದ್ರೆ ಈ ತರ ಹೈಟ್ ಅನ್ನ ಕೊಡ್ತಾನ. ಇಲ್ಲಿ ನೋಡ್ರಿ ಪ್ಯಾರಲೋಗ್ರಾಮ್ ಇಲ್ಲಿ ಐತಿ ನೋಡ್ರಿ. ಕರೆಕ್ಟ್ ಆಗಿ ಹಾಕ್ತೀನಿ ನೋಡ್ರಿ. ಸೊ ಇದೇನಂತ ಹೇಳಿದ್ರೆ ಪ್ಯಾರಲೋಗ್ರಾಮ್ ಇವಾಗ. ಸೊ ನಮಗೆ ಏನ್ ಕೊಡ್ತಾನ? ಬೇಸ್ ಕೊಡ್ತಾನ ಒಂದು. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೊಡ್ತಾನ ಅಂತ ಹೇಳಿದ್ರೆ ಈ ಹೈಟ್ ಅನ್ನ ಕೊಡ್ತಾನ. ಇದ್ರದ್ದು ಹೈಟ್ ಅನ್ನ ಕೊಡ್ತಾನ. ಅವಾಗ ನಾವು ಏರಿಯಾವನ್ನ ಕಂಡುಹಿಡಿಯೋ ಫಾರ್ಮುಲಾ ಏನಂತ ಹೇಳಿದ್ರೆ ಬ್ರೆಡ್ತ್ ಇಂಟು ಹೈಟ್ ಅಂತ ಹೇಳ್ತೀವಿ. ಅವಾಗ ಈಸಿಯಾಗಿ ಏನಂದ್ರೆ
ನಾವು ಏರಿಯಾವನ್ನ ಕಂಡುಹಿಡಬೇಕು. ಅವು ಕೂಡ ಪ್ರಾಬ್ಲಮ್ಸ್ ಗಳಿದಾವೆ, ಅವನು ಕೂಡ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಡೋಂಟ್ ವರಿ. ಸೊ ಅದಾದ ನಂತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಇದೆ, ವಾಟ್ ಇಸ್ ದ ಪೆರಿಮೀಟರ್ ಆಫ್ ದ ಪ್ಯಾರಲೋಗ್ರಾಮ್. ಇಲ್ಲಿ ಏನಂತ ಹೇಳಿದ್ರೆ ಒಂದು ಪ್ಯಾರಲೋಗ್ರಾಮ್ ಇದೆ ಈ ತರ. ಸೊ ಇದ್ರದ್ದು ಏನ್ ಕಂಡಿದೆ ಅಂತ ಹೇಳಿದಾನ ಅಂದ್ರೆ ಪೆರಿಮೀಟರ್ ಕಂಡಿಡಿದಾನ. ಅದ್ರದ್ದು ಸೈಡ್ ಆಫ್ ದಿ ಲೆಂತ್ ಎಷ್ಟಿದೆ, 8 ಮೀಟರ್ ಇದೆ. ಸೈಡ್ ಆಫ್ ದಿ ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಸೈಡ್ ಆಫ್ ದಿ ಲೆಂತ್ ಎಷ್ಟಿದೆ ಅಂದ್ರೆ ಇದು 8 ಮೀಟರ್ ಇದೆ. ಸೊ ಅದನ್ನ ಡೈಗೋನಲ್ಸ್ ಅಂತ ಹೇಳಿದ್ರೆ ಈ ರೀತಿಯಾಗಿ ಎಳೆದಿರ್ತೀವಿ ನೋಡ್ರಿ, ಇವುಗಳನ್ನ ನಾವು ಡೈಗೋನಲ್ಸ್ ಅಂತ ಕರಿತೀವಿ. ಮೂಲೆಯಿಂದ ಮೂಲೆಗೆ, ಅಪೋಸಿಟ್ ಮೂಲೆಗೆ ಎಳೆದಿರುವ ಸೊ ಲೈನ್ ಗಳನ್ನ ನಾವು ಡೈಗೋನಲ್ಸ್ ಅಂತ ಕರಿತೀವಿ. ಒಂದ್ ಏನಿದೆ ಅಂತ ಹೇಳಿದ್ರೆ ಉದ್ದವಾಗಿರೋದು 12 ಈ ಕಡೆ ಹೇಳ್ತೀವಿ, ಯಾಕಂದ್ರೆ ಇದು ಉದ್ದ ಇರ್ತೈತಿ. ಸೊ ಅದಾದ ನಂತರ ಇನ್ನೊಂದ್ ಯಾವ್ದಂದ್ರೆ 10 ಸೆಂಟಿಮೀಟರ್ ಐತೆ. ಸೊ ಇನ್ನೊಂದ್ ಯಾವ್ದೈತಿ 10 ಸೆಂಟಿಮೀಟರ್ ಐತೆ. ಇವಾಗ ನಾವ್ ಏನ್ ಕಂಡಿಡ್ಬೇಕು, ಪೆರಿಮೀಟರ್ ಕಂಡಿಡ್ಬೇಕು. ಬಟ್ ಆದ್ರೆ ನಮ್ಗೆ ಇಲ್ಲಿ ಇದು ಗೊತ್ತಿಲ್ಲಲ್ಲ, ಸೊ ಲೆಂತ್ ಕೊಡ್ತಿದೆ, ಬಟ್ ಆದ್ರೆ ಬ್ರೆಡ್ತ್ ಗೊತ್ತಿಲ್ಲ, ನಾವು ಬ್ರೆಡ್ತ್ ಕಂಡಿಡ್ಬೇಕು ಇವಾಗ. ಸೊ ಬ್ರೆಡ್ತ್ ಯಾವ ತರ ಕಂಡಿಡ್ತೀರಿ, ಸೊ ನೋಡ್ರಿ ಯಾವ ತರ ಕಂಡಿಡ್ತೀರಿ. ಸೊ ಇಲ್ಲಿ ನಾವ್ ಏನಂತ ಹೇಳಿದ್ರೆ ಬ್ರೆಡ್ತ್ ಕಂಡಿಡ್ಬೇಕು ಮೊದಲು. ಬ್ರೆಡ್ತ್ ಯಾವ ತರ ಕಂಡಿಡ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ನಾವು ಕಂಡಿಡಿಯೋಣ ಇವಾಗ. ಸೊ ಒಂದ್ ಸ್ವಲ್ಪ ಇವು ಟಫ್ ಆಗಿರ್ತಾವ ಪ್ಯಾರಲೋಗ್ರಾಮ್ ಅಂತ ಬಂದಾಗ. ಇದು ಟಿಲ್ಟ್ ಆಗಿರೋದ್ರಿಂದ ನಮ್ಗೆ ಎಲ್ಲೂ ಕೂಡ ಇಲ್ಲ ಏನಂತ ಹೇಳಿದ್ರೆ ಆಂಗಲ್ ಕೊಡ್ತಾನೆ ಇಲ್ಲ ಇವರು. ಸೊ ಆಂಗಲ್ ಕೊಟ್ಟಾಗ ನಾವ್ ಯಾವ ತರ ಮಾಡ್ಬೇಕು, ಏರಿಯಾ ಈಕ್ವಲ್ ಟು ಏನಂತ ಬರ್ಕೊಂತೀವಿ, ಸೊ 1/2. ಸೊ ಇದೇನಂತ ಹೇಳಿದ್ರೆ ಡೈಗೋನಲ್ D1, ಇದು ಡೈಗೋನಲ್ D2 ಅಂತ ಹೇಳ್ತೀವಿ, ಇಂಟು D1 ಇಂಟು D2 ಇಂಟು ಸೈನ್ ಥೀಟಾ ಅಂತ ಹೇಳ್ತೀವಿ. ಈ ತರ ಹಾಕಿದಂತ ಹೇಳಿದ್ರೆ ನಮ್ಗೆ ಏರಿಯಾ ಬರುತ್ತಾ. ಸೊ ಏರಿಯಾ ಬಂದಾಗ ನಾವು ಈಸಿಯಾಗಿ ಉಳಿದೆಲ್ಲ ಕಂಡು ಹಿಡ್ಕೊಂತ ಹೋಗ್ಬೋದು. ಬಟ್ ಆದ್ರೆ ಇಲ್ಲಿ ಏನು ಇಲ್ವಾ. ಸೊ ಈ ರೀತಿಯಾಗಿ ಎಲ್ಲಾದ್ರೂ ಎರಡು ಸೈಡ್ ಗಳನ್ನ ಕೊಟ್ಬಿಟ್ಟು, ಅಂದ್ರೆ ಎರಡು ಡೈಗೋನಲ್ಸ್ ಕೊಟ್ಬಿಟ್ಟು ಒಂದ್ ಕಡೆ ಸೈಡ್ ಕೊಟ್ಬಿಟ್ಟು ಅಂತ ಹೇಳಿದ್ರೆ ಒಂದು ಫಾರ್ಮುಲಾ ಬರುತ್ತೆ. ಸೊ ಒಂದ್ ಸಾರಿ ಅಷ್ಟೇ ಈ ತರ ಕ್ವಶನ್ಸ್ ಅನ್ನ ಕೇಳಿದಾನ, ಅದಕ್ಕೋಸ್ಕರ ಈ ತರ ಕ್ವಶನ್ಸ್ ಗಳನ್ನ ನಾನು ಮಾಡ್ಲೇಬೇಕಾಯ್ತು. ಸೊ ಪೆರಿಮೀಟರ್ ಈಕ್ವಲ್ ಟು ಏನಂತ ಕೊಟ್ಟಿದ ಅಂತ ಹೇಳಿದ್ರೆ 2 ಇಂಟು ಸೈಡ್, ಯಾವ್ದು ಕೊಟ್ಟಿರ್ತಾನಲ್ಲ ಆ ಸೈಡ್, ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಇಂಟು ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಡೈಗೋನಲ್ ಎಕ್ಸ್ ಈಕ್ವಲ್ ಟು 12, ಸೊ ವೈ ಈಕ್ವಲ್ ಟು ಸೊ 10 ಅಂತ ತಗೊಂಡ್ರೆ ಸೊ 2x ಸ್ಕ್ವೇರ್. ಅಥವಾ ಇಲ್ಲಿ ನಾವು ಏನಂತ ತಗೊಂಡಿದೀವಿ, D1 D2 ಅಂತ ತಗೊಂಡಿದೀವಿ, ಅದೇ ತರ ತಗೊಂಡು, ಯಾಕಂತಂದ್ರೆ ಸುಮ್ನೆ ಕನ್ಫ್ಯೂಷನ್ ಬೇಡ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ, D1 ವ್ಯಾಲ್ಯೂ ಏನಂತ ಕೊಟ್ಟಿದ್ದಾನೆ, D1 ವ್ಯಾಲ್ಯೂ ಏನ್ ಕೊಟ್ಟಿದ್ದಾನೆ 12 ಕೊಟ್ಟಿದ್ದಾನೆ, D2 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ 10 ಕೊಟ್ಟಿದ್ದಾನೆ, ಬಟ್ ತೀಟಾ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಒಂದು ಫಾರ್ಮುಲಾ ಬರುತ್ತೆ ನೋಡ್ರಿ, 2 ಇಂಟು ಸೈಡ್ ಯಾವ್ದು ಕೊಟ್ಟಿರ್ತಾನಲ್ಲ ಆ ಸೈಡ್, ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಇಂಟು D1 ಸ್ಕ್ವೇರ್ ಪ್ಲಸ್ 2 ಇಂಟು D2 ಸ್ಕ್ವೇರ್, ಫಾರ್ಮುಲಾ ನೋಡ್ರಿ, ಮೈನಸ್ 4 ಇಂಟು ಸೈಡ್ ಸ್ಕ್ವೇರ್ ಅಂತ ಹೇಳಿ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಫಾರ್ಮುಲಾವನ್ನ ಹಾಕ್ತಿವಿ. ಸೊ ಇದು ಫಾರ್ಮುಲಾ ಆಗುತ್ತೆ, ಇದನ್ನ ಜಸ್ಟ್ ಒಂದ್ಸರಿ ನೆನ್ಪಿಟ್ಕೊಡ್ರಿ ಅಷ್ಟೇ. ಸೊ ಈ ರೀತಿಯಾಗಿ ನಮ್ ಕ್ವಶನ್ಸ್ ಗಳನ್ನ ಕೇಳಲ್ಲ. ಸೊ 2 ಇಂಟು ಸೈಡ್ ಎಷ್ಟಿದೆ, 8 ಇದೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸ್ಕ್ವೇರ್ ರೂಟ್ ಆಫ್, ಸೊ 2 ಇಂಟು D1 ಎಷ್ಟಿದೆ 12 ಇದೆ, 2 ಇಂಟು 12 ಸ್ಕ್ವೇರ್ ಪ್ಲಸ್ 2 ಇಂಟು D2 ಎಷ್ಟಿದೆ 10 ಇದೆ, 10 ಸ್ಕ್ವೇರ್ ಮೈನಸ್ 4 ಇಂಟು ಸೈಡ್ ಎಷ್ಟಿದೆ 8 ಇದೆ ಸ್ಕ್ವೇರ್, 8 ಸ್ಕ್ವೇರ್ ಆಯ್ತಾ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ 2 ಇಂಟು 8 ಎಷ್ಟಾಗತ್ತ 16 ಆಗತ್ತ. ಸೊ ಇಲ್ಲಿ ಒಳಗಡೆ ನೋಡ್ರಿ ಸ್ಕ್ವೇರ್ ರೂಟ್ ಆಫ್ 12 ಎಷ್ಟಾಗತ್ತ 144 ಆಗತ್ತ. 144 ಇಂಟು 2 ಮಾಡಿದ್ರೆ ಎಷ್ಟಾಗತ್ತೆ 288 ಆಗತ್ತೆ. ಸೊ 288 ಪ್ಲಸ್ ಸೊ 10 ಸ್ಕ್ವೇರ್ ಎಷ್ಟಾಗತ್ತೆ 100 ಆಗತ್ತೆ. 100 ಇಂಟು 2 ಎಷ್ಟಾಗತ್ತೆ 200 ಆಗತ್ತ, ಮೈನಸ್ ಸೊ 4 ಇಂಟು 8 ಎಂಟ್ಲೆ ಎಷ್ಟಾಗತ್ತೆ 8 ಸ್ಕ್ವೇರ್ ಎಷ್ಟಾಗತ್ತ 8 ಸ್ಕ್ವೇರ್ ಎಷ್ಟಾಗತ್ತ, ಎಸ್ ಸೊ ಎಷ್ಟಾಗತ್ತೆ 8 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 64. 64 ಇಂಟು 4 ಅಂತಂದ್ ಹೇಳಿದ್ರೆ 4 4 16 4 24 25 ಮೈನಸ್ 256. ಸೊ ಇವುಗಳನ್ನೆಲ್ಲವನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 31.2 ಬರುತ್ತೆ. ಇದು ಪೆರಿಮೀಟರ್ ಆಗುತ್ತೆ. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳೋದು ತುಂಬಾ ಕಡಿಮೆ, ರೇರ್ ಆಗಿ ಕೇಳ್ತಾರ. ಒಂದ್ಸರಿ ಕೇಳಿರೋದಕ್ಕೆ ನಾನು ಇದನ್ನ ನಿಮಗ್ ಮಾಡ್ಸಿದೀನಿ. ಸೊ ಇನ್ನು ಉಳಿದಿದ್ದು ಏನಂತ ಕೇಳ್ತಾರ್ರಿ ಸರ್, ಸೊ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಉಳಿದಿದ್ದು ಹೆಂಗ್ ಕೇಳ್ತಾರ್ರಿ ಅಂತಂದ್ ಹೇಳಿದ್ರೆ ಸೊ ಈ ರೀತಿ ಕೇಳ್ತಾರ್ರಿ. ಇವಾಗ ನಾವು ನೋಡ್ಕೊಂತ ಹೋಗೋಣ. ಸೊ ದ ಪೆರಿಮೀಟರ್ ಆಫ್ ದಿ ಪ್ಯಾರಲೋಗ್ರಾಮ್ ಎಷ್ಟಿದೆ, ಒಂದು ಪ್ಯಾರಲೋಗ್ರಾಮ್ ಇದೆ, ಇದ್ರದ್ದು ಪೆರಿಮೀಟರ್ ಎಷ್ಟಿದೆ ಅಂತ ಹೇಳಿದ್ರೆ ಟೋಟಲ್ ಆಗಿ 100 ಸೆಂಟಿಮೀಟರ್ ಇದೆ. ಸೊ ಟೋಟಲ್ ಆಗಿ ಎಷ್ಟಿದೆ 100 ಸೆಂಟಿಮೀಟರ್ ಇದೆ. ಸೊ ಒನ್ ಆಫ್ ದ ಸೈಡ್ಸ್ ಆಫ್ ದಿ ಪ್ಯಾರಲೋಗ್ರಾಮ್ ಇಸ್ 32. ಸೊ ಒನ್ ಆಫ್ ಸೈಡ್ ಏನಂತಂದ್ರೆ L ಈಕ್ವಲ್ ಟು 32 ಅನ್ಕೊಟ್ರಿ, ಇದು ಕೂಡ L ಈಕ್ವಲ್ ಟು 32. ಫೈಂಡ್ ದಿ ಅದರ್ ಸೈಡ್ ಅಂತ ಕೇಳ್ತಾರೆ. ಈ ಸೈಡ್ ಅನ್ನ ನೀವೇನ್ ಮಾಡ್ಬೇಕಂದ್ರೆ ಅದರ್ ಸೈಡ್ಸ್ ಅನ್ನ ಕಂಡುಹಿಡಿಬೇಕು ಅಂತಂದ್ ಹೇಳಿದಾರೆ. ಪ್ಯಾರಲೋಗ್ರಾಮ್ ನಾವ್ ಏನಂತ ಬರ್ಕೊಂತೀವಿ 2 ಇಂಟು L ಪ್ಲಸ್ ಬಿ ಅಂತಂದ್ ಬರ್ಕೊಂತೀವಿ, ಕರೆಕ್ಟಾ. ಸೊ ನಮ್ಗೆ ಪೆರಿಮೀಟರ್ ಎಷ್ಟು ಕೊಟ್ಟಿದಾನ 100 ಕೊಟ್ಟಿದಾನ 2. ಸೊ L ಎಷ್ಟು ಕೊಟ್ಟಿದಾನ 32 ಕೊಟ್ಟಿದಾನ. ಸೊ ಅದಾದ ನಂತರ ಬಿ ಏನು ಗೊತ್ತಿಲ್ಲ. ಸೊ 2 ಏನಂತ ಹೇಳಿದ್ರೆ ಈ ಕಡೆ ಹೋದ್ರೆ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ. 32 ಪ್ಲಸ್ ಬಿ ಈಕ್ವಲ್ ಟು 100 ಡಿವೈಡೆಡ್ ಬೈ 2 ಆಗುತ್ತೆ.
ಸೊ ಇಲ್ಲೇನಾಗತ್ತೆ 2 ಆಗುತ್ತೆ. ಸೊ 50 ಬರುತ್ತೆ. 32 ಪ್ಲಸ್ ಬಿ ಈಕ್ವಲ್ ಟು ಎಷ್ಟಾಯ್ತು 50 ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬಿ ಈಕ್ವಲ್ ಟು ಎಷ್ಟಾಗತ್ತೆ 30 ಇದು 50 ಮೈನಸ್ 32. ಸೊ ಅಂದ್ರೆ ಎಷ್ಟಾಗತ್ತೆ 18 ಆಗತ್ತೆ. ಕರೆಕ್ಟಾ? ಸೊ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ ಇದ್ರದ್ದು 18 ಬರುತ್ತೆ. ಒಂದ್ ಕಡೆ ಸೈಡ್ ಎಷ್ಟಂದ್ರೆ 18, ಇದು 18, ಅದಾದ ನಂತರ ಇದು 18 ಆಗುತ್ತ. ಸೊ ಅರ್ಥ ಆಯ್ತಾ ಎಲ್ರಿಗೂ? ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಆ ರೀತಿ ನಾನು ಹೇಳಿದ್ನಲ್ಲ ಅದು ರೇರ್ ಆಗಿ ಕೇಳ್ತಾರೆ. ನೆಕ್ಸ್ಟ್ ಏನಿದೆ ಫೈಂಡ್ ದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್. ಸೊ ಒಂದ್ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಪ್ಯಾರಲೋಗ್ರಾಮ್ ಐತೆ, ಇದ್ರದ್ದು ಏರಿಯಾ ಕಂಡುಹಿಡಿಬೇಕು. ಬಟ್ ಅದ್ರ ಅವ್ರು ಏನ್ ಕೊಟ್ಟಿದಾರ, ಬ್ರೆಡ್ತ್ ಈಸ್ 8 ಅಂತ ಕೊಟ್ಟಿದ್ದಾರೆ. ಬ್ರೆಡ್ತ್ ಎಷ್ಟು ಕೊಟ್ಟಿದಾನ 8 ಅಂತ ಕೊಟ್ಟಿದಾನ. ಸೊ ಅದಾದ ನಂತರ ಇದು ಪ್ಯಾರಲೋಗ್ರಾಮ್ ಐತೆ ಅಂತ ಹೇಳಿದ್ರೆ ಇದ್ರದ್ದು ಹೈಟ್ ಎಷ್ಟು ಕೊಟ್ಟಿದಾನ ನೋಡ್ರಿ. ಇದು ಪ್ಯಾರಲೋಗ್ರಾಮ್. ಒಂದ್ ನಿಮಿಷ ಇನ್ನೊಂದ್ಸರಿ ಕೊಡು ತೆಗಿತೀನಿ. ಸೊ ಇದೇನಂತಂದ ಹೇಳಿದ್ರೆ ಒಂದು ಪ್ಯಾರಲೋಗ್ರಾಮ್. ಸೊ ಇದು ಪ್ಯಾರಲೋಗ್ರಾಮ್. ಎಸ್. ಸೊ ಇದ್ರದ್ದು ಏನಂತಂದ ಹೇಳಿದ್ರೆ ಬ್ರೆಡ್ತ್ ಎಷ್ಟು ಕೊಟ್ಟಿದಾನ ಅಂತಂದ ಹೇಳಿದ್ರೆ ಬಿ ಈಕ್ವಲ್ ಟು 8 ಸೆಂಟಿಮೀಟರ್ ಕೊಟ್ಟಿದಾನ. ಸೊ ಅದಾದ ನಂತರ ಇದ್ರದ್ದು ಹೈಟ್ ಇಲ್ಲ ಅಂತಂದ ಹೇಳಿದ್ರೆ ಇಲ್ಲಿ ನೀವು ನೋಡ್ಕೋಬಹುದು, ಅಥವಾ ಇಲ್ಲಿ ಬರ್ಕೋಬಹುದು ಸೈಡ್ಗೆ. ಸೊ ಇದ್ರದ್ದು ಹೈಟ್, ಇದನ್ನ ಹೈಟ್ ಎಷ್ಟು ಕೊಟ್ಟಿದಾನ ಅಂತಂದ ಹೇಳಿದ್ರೆ 11 ಕೊಟ್ಟಿದಾನ. ಸೈಡ್ ಕೊಟ್ಟಿಲ್ಲ, ಹೈಟ್ 11 ಸೆಂಟಿಮೀಟರ್ ಕೊಟ್ಟಿದಾನ. ಸೊ ಅವಾಗ ನಮ್ಗೆ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಏನಾಗುತ್ತೆ, ಎ ಈಕ್ವಲ್ ಟು ಸೊ ಬೇಸ್ ಇಂಟು ಹೈಟ್ ಆಗತ್ತ. ಬೇಸ್ ಇಂಟು ಹೈಟ್ ಆಗತ್ತ. ಬೇಸ್ ಅಂದ್ರೂ ಒಂದೇ, ಬ್ರೆಡ್ತ್ ಅಂದ್ರೂ ಒಂದೇ. ಸೊ ಅವ್ನು ಏನ್ ಕೊಟ್ರು ಒಂದೇ ಅದು ಹೈಟ್ ಕೊಟ್ಟಾಗ. ಸೊ ಬೇಸ್ ಈಕ್ವಲ್ ಟು ಎಷ್ಟಿದೆ 8 ಸೆಂಟಿಮೀಟರ್ ಇದೆ. ಹೈಟ್ ಎಷ್ಟಿದೆ 11 ಇದೆ. ಸೊ 8 ಇಂಟು 11 ಅಂತ ಹೇಳಿದ್ರೆ 88 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಏರಿಯಾ. ಸೊ ಈ ರೀತಿಯಾಗಿ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಈಸಿಯಾಗಿ. ಸೊ ಇವಾಗ ನಿಮ್ಗೆ ಕ್ವಶನ್ ಬ್ರೆಡ್ತ್ ಎಷ್ಟಿದೆ ಅಂತಂದ ಹೇಳಿದ್ರೆ 20 ಇದೆ, 20 ಸೆಂಟಿಮೀಟರ್. ಅದಾದ ನಂತರ ನೆಕ್ಸ್ಟ್ ಹೈಟ್ ಎಷ್ಟಿದೆ ಅಂತಂದ ಹೇಳಿದ್ರೆ 10 ಸೆಂಟಿಮೀಟರ್ ಇದೆ. ಸೊ ಇವಾಗ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಎಷ್ಟಾಗತ್ತೆ ಅಂತ ನೋಡ್ರಿ. ಅದನ್ನ ನೀವು ಏನ್ ಮಾಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ಬೇಕು. ಸೊ ಅದಾದ ನಂತರ ಆ ರೀತಿ ಕೇಳ್ತಾರ. ಸೊ ಅದಾದ ನಂತರ ಇನ್ನೊಂದ್ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಕ್ವಶನ್ಸ್ ಕೇಳ್ತಾರ. ಸೊ ಪ್ಯಾರಲೋಗ್ರಾಮ್ ಐತ. ಪ್ಯಾರಲೋಗ್ರಾಮ್ ಏನಂತಂದ ಹೇಳಿದ್ರೆ ನೀವು ಡಯಾಗ್ರಾಮ್ ಅನ್ನ ಈ ರೀತಿಯಾಗಿ ಹಾಕ್ಬೇಕು, ಟಿಲ್ಟ್ ಆಗಿರೋದು. ಸೊ ಬೇಸ್ ಆಫ್ ದಿ ಪ್ಯಾರಲೋಗ್ರಾಮ್ ಈಸ್, ಬೇಸ್ ಅಂತಂದ ಹೇಳಿದ್ರೆ ಬಿ, ಇದು ಬೇ. ಸೊ ಈಸ್ ಥ್ರೈಸ್ ಆಫ್ ಇಟ್ಸ್ ಹೈಟ್ ಅಂತಂದೈತೆ. ಥ್ರೈಸ್ ಆಫ್ ಇಟ್ಸ್ ಹೈಟ್. ಸೊ ಹೈಟ್ ಇದೆಯಲ್ಲ, ಸೊ ಬೇಸ್ ಏನಿದೆ ಅಂತ ಹೇಳಿದ್ರೆ ಅದ್ರದ್ದು ಥ್ರೈಸ್ ಇದೆ. ಅಂದ್ರೆ ಬೇಸ್ ಇದ್ದು 3 ಟೈಮ್ಸ್ ದಷ್ಟು ಇದೆ. ಸೊ ಇವಾಗ ಏನ್ ಇದ್ರದ್ದು ಹೈಟ್ ಇದೆಯಲ್ಲ, ಸೊ ಇದ್ರದ್ದು ಹೈಟ್ ಏನಿದೆಯಲ್ಲ ಅದ್ರದ್ದು ಬೇಸ್ ಎಷ್ಟಿದೆ ಅಂತಂದ ಹೇಳಿದ್ರೆ 3 ಟೈಮ್ಸ್ ಜಾಸ್ತಿ ಇದೆ. ಹೈಟ್ ಗಿಂತನೂ 3 ಟೈಮ್ಸ್ ಜಾಸ್ತಿ ಇದೆ ಬೇಸ್ ಅಂತಂದು ಕೊಟ್ಟಿದ್ದಾನ. ಸೊ ಇಷ್ಟು ಕೊಟ್ಟಿದ್ದಾನ. ಅರ್ಥ ಆಯ್ತಾ ಎಲ್ರಿಗೂ? ಎಸ್. ಸೊ ಇವಾಗ ಏನ್ ಕೊಟ್ಟಿದೆ ಅಂತಂದ ಹೇಳಿದ್ರೆ ಇಫ್ ದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಎಷ್ಟಿದೆ ಅಂತಂದ ಹೇಳಿದ್ರೆ 192 ಇದೆ. ಆಮೇಲೆ ಅದ್ರದ್ದು ಬೇಸು ಮತ್ತು ಹೈಟ್ ಕಂಡಿಡಿ ಅಂತ ಹೇಳಿದಾನೆ. ಸೊ ಎ ಈಕ್ವಲ್ ಟು ಏನಂತ ಬರ್ಕೊಂತೀವಿ, ಬೇಸ್ ಇಂಟು ಹೈಟ್ ಅಂತ ಬರ್ತೀವಿ. ಏರಿಯಾ ಈಕ್ವಲ್ ಟು, ಸೊ ಏರಿಯಾ ಎಷ್ಟು ಕೊಟ್ಟಿದಾನ 192 ಕೊಟ್ಟಿದಾನ. ಸೊ ಬೇಸ್ ವ್ಯಾಲ್ಯೂ ಎಷ್ಟಿದೆ 3h ಇದೆ. ಸೊ ಅದಾದ ನಂತರ h ಹಂಗೆ ಬರ್ಕೊಳ್ರಿ. ಬೇಸದ ವ್ಯಾಲ್ಯೂ ಹಾಕಿರ್ತೀವಿ. ಸೊ ಇವಾಗ ಏನಂತ ಬರ್ಕೊಂತೀವಿ ನೋಡ್ರಿ, 3 ಇಂಟು h ಅಂತ. 3h ಇಂಟು h ಅಂತಂದ ಹೇಳಿದ್ರೆ ಎಷ್ಟಾಗತ್ತ 3h ಸ್ಕ್ವೇರ್ ಆಗತ್ತ. 4h ಆಗಂಗಿಲ್ಲ, ಮಲ್ಟಿಪ್ಲಿಕೇಶನ್ ಇದೆ ಅಲ್ಲಿ. 3h ಸ್ಕ್ವೇರ್ ಆಗತ್ತ. 192 ಆಯ್ತು. h ಸ್ಕ್ವೇರ್ ಈಕ್ವಲ್ ಟು ಏನಾಗತ್ತ 192 ಡಿವೈಡೆಡ್ ಬೈ 3. ಆ ಕಡೆ ಕೆಳಗಡೆ ಹೋದ್ರೆ ಆ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗುತ್ತೆ. ಸೊ 3 ಗುಣಿಸ್ರಿ ನೋಡೋಣ, ಡಿವೈಡ್ ಮಾಡ್ರಿ. ಸೊ 3 6 18, 1 ಉಳಿತು, 3 4 12. h ಸ್ಕ್ವೇರ್ ಎಷ್ಟಾಯ್ತು 64 ಆಯ್ತು. ಸೊ ಅದಾದ ನಂತರ h ಎಷ್ಟಾಗತ್ತ, ಸ್ಕ್ವೇರ್ ಇದ್ದ ಆ ಕಡೆ ಹೋದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 64. ಸೊ ಅಂದ್ರೆ h ವ್ಯಾಲ್ಯೂ ಎಷ್ಟಾಗತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 64 ಅಂತಂದ ಹೇಳಿದ್ರೆ 8 ಆಗುತ್ತ. ಸೊ ಇಲ್ಲಿ ನಮ್ಗೆ ಆನ್ಸರ್ ಎಷ್ಟು ಬಂತು, ಹೈಟ್ 8 ಸೆಂಟಿಮೀಟರ್ ಬಂತು. ಬಟ್ ಆದ್ರೆ ಬ್ರೆಡ್ತ್ ಕಂಡಿಬೇಕಲ್ಲ, ಬ್ರೆಡ್ತ್ ಈಕ್ವಲ್ ಟು ಏನ್ ಹೇಳಿದಾನ, ಹೈಟ್ ಗಿಂತ 3 ಟೈಮ್ಸ್ ದೊಡ್ಡದೈತೆ ಅಂತ ಹೇಳಿದಾನ. 3 ಇಂಟು h ವ್ಯಾಲ್ಯೂ ಎಷ್ಟಿದೆ 8 ಇದೆ. 3 ಇಂಟು 24. ಸೊ ಏನಾಗತ್ತೆ ಅಂತ 3 ಇಂಟು 8 ಅಂತಂದ ಹೇಳಿದ್ರೆ 24 ಆಗತ್ತ. ಬೇಸ್ ಎಷ್ಟಾಗತ್ತೆ ಅಂದ್ರೆ 24 cm ಆಗತ್ತ. ಸೊ ಈ ರೀತಿಯಾಗಿ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಅದಾದ ನಂತರ ಇದು ಇನ್ನೊಂದ್ಸರಿ ಕೇಳ್ತಾನೆ. ಏನಂತ ಹೇಳಿದ್ರೆ ಈ ರೀತಿ ಕೇಳ್ತಾನ. ಒಂದು ಪ್ಯಾರಲೋಗ್ರಾಮ್ ಇದೆ. ಸೊ ಈ ರೀತಿ ಪ್ಯಾರಲೋಗ್ರಾಮ್ ಇದೆ. ಸೊ ದ ಆಂಗಲ್ ಬಿಟ್ವೀನ್ ಎನಿ ಟೂ ಸೈಡ್ಸ್, ಆಂಗಲ್ ಬಿಟ್ವೀನ್ ಎನಿ ಟೂ ಸೈಡ್ಸ್ ಈಸ್ ಎಷ್ಟಿದೆ ಅಂತಂದ ಹೇಳಿದ್ರೆ 90 ಡಿಗ್ರಿ ಇದೆ. 90 ಡಿಗ್ರಿ. ಸೊ ಇಫ್ ದ ಲೆಂತ್ ಆಫ್ ದಿ 2 ಪ್ಯಾರಲಲ್ ಸೈಡ್ಸ್, ಅಂದ್ರೆ ಇವು ಲೆಂತ್ ಆಫ್ ದಿ 2 ಪ್ಯಾರಲಲ್ ಸೈಡ್ಸ್, ಇದು ಮತ್ತು ಇದು ಎಷ್ಟಿದೆ ಅಂತಂದ ಹೇಳಿದ್ರೆ ಇದು 4 ಸೆಂಟಿಮೀಟರ್ ಇದೆ. ಸೊ ಅದಾದ ನಂತರ ಇದು 3 ಸೆಂಟಿಮೀಟರ್ ಇದೆ. ಅದಾದ ನಂತರ ಫೈಂಡ್ ದಿ ಏರಿಯಾ ಅಂತ ಕೇಳಿದಾನ. ಏನ್ ಕಂಡಿಡಿ ಅಂತಂದ ಹೇಳಿದಾನ, ಏರಿಯಾ ಕಂಡಿಡಿ ಅಂತಂದ ಹೇಳಿದಾನ. ಅವಾಗ ನಾವು ಏರಿಯಾ ಕಂಡಿಡಿಬೇಕಂತಂದ ಹೇಳಿದ್ರೆ ನಾವು ಏನಂತ ಬರಿತೀವಿ, ನಾನು ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ಏರಿಯಾ ಕಂಡಿಡಿಬೇಕಂತಂದ ಹೇಳಿದ್ರೆ ಫಾರ್ಮುಲಾವನ್ನ ಏನಂತ ಬರಿತೀವಿ. ಎಸ್ ನೋಡ್ರಿ, ಏರಿಯಾ ಕಂಡಿಡಿಬೇಕಂದ್ರೆ ನಾವು ಏನಂತ ಬರಿತೀವಿ ಅಂತಂದ ಹೇಳಿದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಸೈನ್ ತೀಟಾ ಅಂತಂದ್ ಬರಿತೀವಿ. ಕರೆಕ್ಟಾ? ಸೊ ಲೆಂತ್ ಎಷ್ಟಿದೆ 4 ಇದೆ. ಸೈನ್ ತೀಟಾ ಎಷ್ಟಿದೆ, ಸೊ ಬಿ ವ್ಯಾಲ್ಯೂ ಎಷ್ಟಿದೆ 3 ಇದೆ. ಸೈನ್ ತೀಟಾ ವ್ಯಾಲ್ಯೂ ಎಷ್ಟಿದೆ 90 ಡಿಗ್ರಿ.
ಸೊ 4 ಇಂಟು 3 ಇಂಟು ಸೈನ್ 90 ಅಂದ್ರೆ ಎಷ್ಟಾಗತ್ತೆ ವ್ಯಾಲ್ಯೂ 1 ಆಗತ್ತ. ಸೊ ಇಲ್ಲಿ 1 ಬರ್ದ್ವಿ. ಸೊ 4 ಮೂರ್ಲೆ 12 cm ಸ್ಕ್ವೇರ್ ಅಂತಂದು ಹೇಳ್ತೀವಿ. ಏರಿಯಾ ಎಷ್ಟಾಯ್ತು 12 cm ಸ್ಕ್ವೇರ್ ಆಗತ್ತ. ಸೊ ಈ ರೀತಿಯಾಗಿ ನಿಮ್ಗೆ ಪ್ಯಾರಲೋಗ್ರಾಮ್ ದಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡಿ. ಸೊ ಇದು ಯಾವುದೇ ಶಾರ್ಟ್ ಕಟ್ಸ್ ಇಲ್ಲ, ಓನ್ಲಿ ನಾವ್ ಏನಂತಂದ ಹೇಳಿದ್ರೆ ಫಾರ್ಮುಲಾಸ್ ಗಳನ್ನ ನೆನ್ಪಿಡ್ಕೋಬೇಕು. ಏನಿಗೆ ನೋ ಶಾರ್ಟ್ ಕಟ್ಸ್. ಎಸ್ ಅರ್ಥ ಆಯ್ತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಜೈ ಹಿಂದ್.